ಅಂತ ಹೇಳ್ಬಿಟ್ರೆ ನಾವು ಡಿಮಾಂಡ್ಗೆ ಸರಿಯಾಗಿ ಕೊಡ್ತೀವಿ. ನಮ್ಮ ಹತ್ರ ಕರೆಂಟ್ ಅವ್ರಿಗೆ ಉತ್ತರ ಹೇಳ್ಬೇಡಿ, ನಮ್ಮ ಕಡೆ ಹೇಳಿ. ಅವ್ರ ಮಾತು ಹೇಳ್ತಾನ. ಈಗ ನಮ್ಮ ಹತ್ರ ಬೇಕಷ್ಟು ಇತ್ತು ಅವೈಲಬಿಲಿಟಿ ಇದೆ. ಈಗ ನಮಗೆ ಏನಾಗ್ತದೆ, ಒಂದು ತೊಂದರೆ ಏನಾಗ್ತಾ ಇದೆ, ಹಗಲು ಹೊತ್ತೇ 7 ಗಂಟೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೆಲವು ಕಡೆಯಲ್ಲಿ ಏನಾಗ್ತದೆ, ನಮಗೆ ಬೇಡಿಕೆ ಬರ್ತದೆ. ಮೊನ್ನೆ ಅಸೆಂಬ್ಲಿಯಲ್ಲಿ ಬಂತು, ನಮಗೆ ಸತತವಾಗಿ 7 ಗಂಟೆ ಕೊಡಬೇಡಿ, ನಮಗೆ 4 ಗಂಟೆ ಕೊಡಿ, ಇನ್ನು ಬೇರೆ ಹೊತ್ತಿನಲ್ಲಿ 3 ಗಂಟೆ. ಯಾಕಂದರೆ ನಮ್ಮ ಪಂಪ್ ಸೆಟ್ಗಳು ಅದು ಇದಾಗ್ತದೆ, ಅದಕ್ಕೆ ನೀರು ತಗೊಳ್ಳ, ನೀರು ಬರಲಿಕ್ಕೆ ಸಮೇತ ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದ್ರು. ಕೆಲವು ಕಡೆಯಲ್ಲಿ ಏನಾಗಿದೆ, ನಮಗೆ 7 ಅವರ್ಸ್ ಕೊಡಲಿ ನಮ್ಮ ಕೈಲಿ ಏಕೆ ಸಾಧ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಬೇಡಿಕೆ ಜಾಸ್ತಿ ಆಗ್ಬಿಟ್ಟು, ಈಗ ಲಾಸ್ಟ್ ಮಳೆ ಬಂದಿದ್ದರಿಂದ ಬೇಡಿಕೆ ಬಹುಶಃ ಜಾಸ್ತಿ ಆಗ್ಬಿಟ್ಟು, ಅದರಿಂದ ಒಂದೇ ಸಲ ನಮ್ಮ ಇದು ಸಬ್ಸ್ಟೇಷನ್ಗಳಿಗೆ ಕೆಪಾಸಿಟಿ ಅಷ್ಟಿಲ್ಲ. ಕೆಪಾಸಿಟಿ ಇಲ್ಲದಕ್ಕೋಸ್ಕರವಾಗಿ ಕೆಲವೊಂದು ಸರ್ತಿ ನಾವು 4 ಮತ್ತು 3 ಗಂಟೆ ಕೊಡ್ತೀವಿ. ಫಾರೆಸ್ಟ್ ಏರಿಯಾದಲ್ಲಿ ಮಾತ್ರ ನಾವು ಆದಷ್ಟು ಹಗಲು ಹೊತ್ತು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಹಗಲು ಹೊತ್ತು ಕೊಡಬೇಕು. ಈ ರಾಜ್ಯದಾದ್ಯಂತ ಇರುವಂಥ ಎಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ, ಎಲ್ಲ ಮೀಸಲು ಅರಣ್ಯ ಪ್ರದೇಶದಲ್ಲಿ ಎಲ್ಲೆಲ್ಲಿ ವಿಶೇಷವಾಗಿ ವನ್ಯಜೀವಿಗಳು ಇರ್ತವೆ ಅಂಥ ಕಡೆ ನೀರಿನ ಕೊರತೆ ಇರಬಾರ್ದು ಅಂತ ಹೇಳಿ ಯಾವ ವಾಟರ್ ಹೋಲ್ಸಲ್ಲಿ ಈ ಸಲ ಸ್ವಲ್ಪ ಮಳೆ ಚೆನ್ನಾಗಿದೆ, ಕೆಲವೊಂದು ಕಡೆ ವಾಟರ್ ಹೋಲ್ಸಲ್ಲಿ ನೀರಿನ ಕೊರತೆ ಇದೆ, ಅಲ್ಲಿ ಸಬ್ಮರ್ಸಿಬಲ್ ಪಂಪ್ ಹಾಕಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಇವತ್ತು ಟ್ಯಾಂಕರ್ ಮುಖಾಂತರ ಸಹಿತ ಕೆಲವೊಂದು ಕಡೆ ಇಲ್ಲಿ ಅವಶ್ಯಕತೆ ಇರುವಂಥ ಕಡೆ ನೀರು ಹಾಕುವಂಥದ್ದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಖಂಡಿತ ನಾವು ಕೆಲಸ ಮಾಡಲೇಬೇಕಾಗ್ತದೆ.